ಟೀಕೆಗಳು? ಸರ್, ನಮ್ಮದು ಮೊದಲನೇದಾಗಿ ನಾವು ಸಾರ್ವಜನಿಕರ ಕೆಲಸವನ್ನು ಮಾಡಲಿಕ್ಕೆ ಹಾಗೂ ಸರ್ಕಾರದ ಕೆಲಸಗಳನ್ನು ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲಿಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕು ಸರ್. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಒಂದು ಕಚೇರಿಯನ್ನು ಗ್ರಾಮ ಮಟ್ಟದಲ್ಲಿ ಕಲ್ಪಿಸಿಕೊಡ್ಬೇಕು. ಅದಕ್ಕೆ ಕಚೇರಿನಲ್ಲಿ ಉತ್ತಮ ಗುಣಮಟ್ಟದ ಟೇಬಲ್ಲು, ಕುರ್ಚಿ ಮತ್ತು ಅಲ್ಮೇರಗಳನ್ನು ಒದಗಿಸಿಕೊಡ್ಬೇಕು. ಅದೇ ರೀತಿ ನಮಗೆ ಒಂದು ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್, ಹೆಚ್ಚು ಸ್ಟೋರೇಜ್ ಇರ್ತಕ್ಕಂಥ ಒಂದು ಮೊಬೈಲ್ ಫೋನು, CUG ಸಿಮ್ಮು ಮತ್ತು ಡೇಟಾ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು. ಅದೇ ರೀತಿ ನಮಗೆ ಒಂದು ಗೂಗಲ್ ಕ್ರೋಮ್ ಬುಕ್ ಅಥವಾ ಲ್ಯಾಪ್ಟಾಪನ್ನು ಒದಗಿಸ್ಕೊಡ್ಬೇಕು. ಮತ್ತು ಪ್ರಿಂಟ್ರು, ಸ್ಕ್ಯಾನರ್ಗಳನ್ನ ನಮಗೆ ಕೊಡಬೇಕು ಅಂತೇಳಿ ಮೊದಲನೇದಾಗಿ ಮೂಲಭೂತ ಸೌಲಭ್ಯಗಳಿದೆ ಸರ್. ಅದೇ ರೀತಿ ನಮ್ಮ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೊಬೈಲ್ ತಂತ್ರಾಂಶಗಳ ವಿಚಾರವಾಗಿ, ಕೆಲಸದ ವಿಚಾರವಾಗಿ ಅತಿಯಾದ ಒತ್ತಡವನ್ನು ನೀಡಿ ಕೆಲಸ ಏನು ಪರ್ಸೆಂಟೇಜ್ ಮಾಡಿಲ್ಲ, ಬೇರೆ ವೇರಿಯೇಷನ್ ಮಾಡಿ ಕಂಪ್ಯಾರಿಸನ್ ಮಾಡಿ ಕೆಲವೊಂದು ಗ್ರಾಮ ಆಡಳಿತಾಧಿಕಾರಿಗಳನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಅಮಾನತು ಮಾಡಿದರೆ ಅದನ್ನು ತಕ್ಷಣವೇ ರದ್ದುಪಡಿಸ್ಕೊಡ್ಬೇಕು ಸರ್. ಅದೇ ರೀತಿ ನಮಗೆ KCSR ನಿಯಮದಲ್ಲಿ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯದ ಅವಧಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದ್ದರೂ, ಅಂದರೆ ರಜಾ ದಿನಗಳಲ್ಲಿ ಕೆಲಸ ಮಾಡಬೇಡಿ ಅನ್ನೋ ಒಂದು ಆದೇಶ ಇದ್ದರೂ ನಮ್ಮ ಇಲಾಖೆಯಲ್ಲಿ ನಮಗೆ ಏನಾಗ್ತದೆ ಅಂದರೆ ರಜಾ ದಿನಗಳಲ್ಲೂ ನಾವು ಈ ಏನು ಪ್ರಗತಿಯ ಬೆನ್ನತ್ತಿ ನಾವು ರಜಾ ದಿನಗಳಲ್ಲಿ ಕೆಲಸ ಮಾಡುವಂಥ ಅನಿವಾರ್ಯ ಸೃಷ್ಟಿಯಾಗಿದೆ. ನಾವು ಇದುವರೆಗೂ ರಜಾ ದಿನಗಳನ್ನ ಬಳಸ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಂಥ ಪರಿಸ್ಥಿತಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ರಜಾ ದಿನಗಳಲ್ಲಿ ನಮಗೆ ಮೆಮೊ ಹಾಕಬಾರ್ದು ಅಂತೇಳಿ ಒಂದು ನಮ್ಮದು ಬೇಡಿಕೆ ಇದೆ ಸರ್. ಅದೇ ರೀತಿ ಈ ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಂಖ್ಯೆ 329/2023ರಲ್ಲಿ ನಮ್ಮ C&R ವಿಚಾರವಾಗಿ ವೃಂದ ಮತ್ತು ನೇಮಕಾತಿಗಳ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಪ್ರಕರಣ ನ್ಯಾಯಾಲಯದಲ್ಲಿದೆ. ಆ ಪ್ರಕರಣದ ಅಂತಿಮ ಆದೇಶಗೊಳಪಟ್ಟು ಎಲ್ಲ ಜಿಲ್ಲೆಗಳಲ್ಲಿ ಬಡ್ತಿಯನ್ನು ಕೊಡಬೇಕು ಅಂತೇಳಿ ನಮಗೆ ಸರ್ಕಾರದಿಂದ ಒಂದು ಆದೇಶವನ್ನು ಮಾಡಿಕೊಡ್ಬೇಕು. ಅದೇ ರೀತಿ ಅಂತರ್ಜಿಲ್ಲಾ ಪತಿ-ಪತ್ನಿ ಪ್ರಕರಣಗಳ ವರ್ಗಾವಣೆ ನಿಂತೋಗಿದೆ ಸರ್. ಸರ್ಕಾರ ತಿದ್ದುಪಡಿ ಮಾಡಿ ಕಾನೂನಲ್ಲಿ ಅವಕಾಶ ಕೊಟ್ಟರೂ ಕೂಡ ಸರ್ಕಾರ ಪತಿ-ಪತ್ನಿ ಪ್ರಕರಣಗಳನ್ನು ಮಾಡಿಕೊಡ್ತಾ ಇಲ್ಲ, ವರ್ಗಾವಣೆಯನ್ನು ಮಾಡಿಕೊಡ್ತಾ ಇಲ್ಲ. ಈಗ ಆಲ್ರೆಡಿ ನಮಗೆ ಸಾಕಷ್ಟು ಕೌಟುಂಬಿಕ ಸಮಸ್ಯೆಗಳು ಉದ್ಭವ ಆಗಿದೆ ಇದರಿಂದ. ಹಾಗಾಗಿ ಕುಟುಂಬವನ್ನು ಒಂದು ಮಾಡ್ತಕ್ಕಂಥ ಒಂದು ಕಾನೂನಲ್ಲೇ ಅವಕಾಶ ಕೊಟ್ಟಿದ್ರು ನಮಗೆ ಈ ಪತಿ-ಪತ್ನಿ ಪ್ರಕರಣಗಳ ವರ್ಗಾವಣೆಯನ್ನು ಮಾಡಿಕೊಡದೇ ಇರೋದ್ರಿಂದ ಸರ್ಕಾರ ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮದು ಬೇಡಿಕೆ ಇದೆ ಸರ್. ಅದೇ ರೀತಿ ನಮಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ರದ್ದುಪಡಿಸಿದ್ದಾರೆ. KCSR ನಿಯಮ 16 ತಿದ್ದುಪಡಿ ಮಾಡಿ ಅದನ್ನು ಮತ್ತೆ ನಮಗೆ ಮರುಸ್ಥಾಪನೆ ಮಾಡಿಕೊಡ್ಬೇಕು ಅಂತೇಳಿ ನಮ್ಮದು ಬೇಡಿಕೆ ಇದೆ ಸರ್. ಅಲ್ಲ ಸರ್, ನಿಮ್ಮೊಂದು ಇಲಾಖೆಯಲ್ಲಿ ಪತಿ-ಪತ್ನಿ ವರ್ಗಾವಣೆ ಇಲ್ವೋ? ಬೇರೆ ಇಲಾಖೆ ಎಲ್ಲ ಇಲಾಖೆ ಸರ್. ನಮ್ಮ ಇಲಾಖೆಯಲ್ಲಿ ಮಾಡ್ಕೊಡ್ತಾ ಇಲ್ಲ ಸರ್. ಆದೇಶ ಆಗಿದ್ರೂ ನಮ್ಮಲ್ಲಿ ಮಾಡ್ಕೊಡ್ತಾ ಇಲ್ಲ. ಮನವಿಗಳು ಕೊಟ್ಟಿದ್ರು ಕೂಡ ನಾವು ಯಾವುದೇ ಅದರಿಂದ ಒಂದು ವಂಚಿತರಾಗಿದ್ದೇವೆ. ಒಂದು ಕಣ್ಣು ಬೆಣ್ಣೆ, ಒಂದು ಕಣ್ಣು ಸುಣ್ಣ, ಆ ಥರ ಆಗಿದೆ ಸರ್. ನಮಗೆ ಈ ಸೌಲಭ್ಯಗಳನ್ನ ಕೊಡಿಸ್ಕೊಡ್ಬೇಕು ಸರ್ಕಾರ. ಅದೇ ರೀತಿ ಕೆಲವು ವಿಶೇಷ ಚೇತನ ಹಾಗೂ ತೀವ್ರತರವಾದಂಥ ಅನಿವಾರ್ಯದ ಸಮಸ್ಯೆಗಳಲ್ಲಿ ಆರೋಗ್ಯದಂಥ ಸಮಸ್ಯೆಗಳನ್ನು ಹೊಂದಿರತಕ್ಕಂಥ ಪ್ರಕರಣಗಳನ್ನು ನಿಯೋಜನೆಗಳನ್ನು ಒಂದು ಕೌನ್ಸಿಲ್ ಮೂಲಕ ನಿಯೋಜನೆ ಆದೇಶಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮದು ಸರ್ಕಾರದ ಮುಂದೆ ಬೇಡಿಕೆ ಇದೆ ಸರ್. ರಾಜ್ಯದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಪದೋನ್ನತಿಯಲ್ಲಿ ವಂಚಿತರಾಗಿ ಸರ್ ಸುಮಾರು 25 ವರ್ಷ 30 ವರ್ಷ ಮೇಲ್ಪಟ್ಟು ನಾವು ಪ್ರಮೋಷನ್ನ ತಗೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಿವೃತ್ತಿ ಅಂಚಿನಲ್ಲಿ ನಾವು ಪ್ರಮೋಷನ್ನ ಪಡೆಯುವಂಥ ಸನ್ನಿವೇಶಗಳಿದೆ. ರಾಜ್ಯದಲ್ಲಿನ 1196 ಗ್ರೇಡ್ 1 ಗ್ರಾಮ ಪಂಚಾಯಿತಿಗಳಿದೆ ಸರ್, ಹಾಗೂ 304 ಕಸ್ಬಾ ಹೋಬಳಿ ವೃತ್ತಗಳಿವೆ. ಆ ವೃತ್ತಗಳನ್ನು ಗ್ರೇಡ್ 1 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ ರಾಜಸ್ವ ನಿರೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ಗ್ರೇಡ್ 1 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯನ್ನಾಗಿ ಅದನ್ನು ಪರಿಷ್ಕರಿಸಿ ಮೇಲ್ದರ್ಜೆಗೇರಿಸಿ ಪದೋನ್ನತಿಯನ್ನು ನೀಡೋದ್ರ ಬಗ್ಗೆ ನಮ್ಮದು ಬೇಡಿಕೆ ಇದೆ ಸರ್. ಅದೇ ರೀತಿ ಕೆಲಸದ ಅವಧಿಯ ಮುನ್ನ ಹಾಗೂ ಕೆಲಸದ ಮುಕ್ತಾಯ ನಂತರ ನಡೆಸಲಾಗುವಂಥ ಎಲ್ಲ ವರ್ಚುವಲ್ ಸಭೆಗಳನ್ನು ಕಡ್ಡಾಯವಾಗಿ ನಿಷೇಧಿಸಬೇಕು ಸರ್. ಈಗ ನಾವೇನಾಗ್ತಾಯಿದೆ ಅಂತಂದರೆ ಕಂದಾಯ ಇಲಾಖೆಯಲ್ಲಿ ತುರ್ತು ಸಂದರ್ಭಗಳಲ್ಲಿ ಮಾತ್ರ ನಾವು ರಜಾ ದಿನ ಮತ್ತು ಕಚೇರಿ ಸಮಯದ ಅವಧಿ ಮುಗಿದು ಕೆಲಸವನ್ನು ಮಾಡ್ತಾಯಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಲಿಕ್ಕೆ ಪ್ರಗತಿ ಆಗಲೇಬೇಕು ಅಂತೇಳಿ ಉದ್ದೇಶದಿಂದ ಪದೇ ಕಚೇರಿ ಕುಟುಂಬದ ಕಡೆ ಗಮನ ಕೊಡಲಿಕ್ಕಲ್ಲ ಸರ್, ಆಗ್ತಾನೆ ಇಲ್ಲ. ನಾವು ನಿದ್ರೆನೂ ಮಾಡೋದಂಥ ಕೆಲವೊಂದು ದಿನಗಳಿದೆ. ಬೆಳಗ್ಗೆ 6:30 7 ಗಂಟೆಗೆ ಕೆಲಸಕ್ಕೆ ಹೋಗಬೇಕು, ಪ್ರಗತಿಯನ್ನು ಮಾಡಬೇಕು ಅಂತೇಳಿ ಕಡ್ಡಾಯವಾಗಿ ಮಾಡ್ತಾ ಇರೋದ್ರಿಂದ ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಇದನ್ನು ನಮಗೆ ನಿಲ್ಲಿಸ್ಕೊಡ್ಬೇಕು. ಅದೇ ರೀತಿ ನಾವು ಕಂದಾಯ ಇಲಾಖೆಯವರು ಆಹಾರ ಇಲಾಖೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಆ ಇಲಾಖೆನಲ್ಲಿ ನಮಗೆ ಆಹಾರ ನಿರೀಕ್ಷಕರು ಹುದ್ದೆಗೆ ನಾವು ಪದೋನ್ನತಿಯನ್ನು ಕೊಡಬೇಕು ಅಂತೇಳಿ ನಾವು ಅದನ್ನು ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಕಂದಾಯ ಇಲಾಖೆಯಲ್ಲಿ 3 ವರ್ಷಗಳ ಸೇವೆಯನ್ನು ಪರಿಗಣಿಸಿ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ನಮಗೆ ಹೊಸ ಮಾರ್ಗಸೂಚಿಯನ್ನು ಹೊರಡಿಸ್ಕೊಡ್ಬೇಕು ಅಂತೇಳಿ ಒಂದು ನಮ್ಮದು ಬೇಡಿಕೆ ಇದೆ ಸರ್. ಈ ಮಾತೃ ಇಲಾಖೆ ಅಂತ ನಾವು ಕಂದಾಯ ಇಲಾಖೆ ಏನು ಕರಿತೀವಿ, ಎಲ್ಲ ಕೆಲಸಗಳೊಂದಿಗೆ ನಾವು ಸರ್ಕಾರದ ಆದೇಶದಂತೆ ಇತರೆ ಇಲಾಖೆಗಳ ಹಲವಾರು ಕೆಲಸಗಳನ್ನು ನಾವು ನಿರ್ವಹಿಸ್ಕೊಂಡು ಬಂದಿದ್ದೀವಿ ಸರ್. ಚುನಾವಣೆ, ಅತಿವೃಷ್ಟಿ, ಅನಾವೃಷ್ಟಿ ಇನ್ನಿತರವಾದಂಥ ಗುರುತರವಾದಂಥ ಜವಾಬ್ದಾರಿಯುತವಾದಂಥ ಕರ್ತವ್ಯ ನಿರ್ವಹಿಸುತ್ತಿರುವ ನಮಗೆ
ದಿನನಿತ್ಯ ಸಾರ್ವಜನಿಕ ವಲಯದಲ್ಲಿ ನೂರಾರು ಸೇವೆಗಳನ್ನು ನೀಡುವಂಥ ಸಂದರ್ಭಗಳಲ್ಲಿ ಮಾರಣಾಂತಿಕ ದೈಹಿಕ ಹಲ್ಲೆ, ಕೊಲೆ ಪ್ರಕರಣಗಳು ಈಗಾಗಲೇ ನಿರಂತರವಾಗಿ ನಡೀತಾ ಇದೆ. ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇರುವಂತೆ 3,000 ರೂಗಳನ್ನು ಆಪತ್ತಿನ ಭತ್ಯೆ ಅಂತೇಳಿ ಅದನ್ನು ನೀಡಬೇಕು ಅಂತೇಳಿ ನಮ್ಮದು ಬೇಡಿಕೆ ಇದೆ ಸರ್. ಹಾಗಾಗಿ ಈಗ ಕಂದಾಯ ಆಯುಕ್ತಾಲಯ ರಚನೆ ಆಗಿದೆ, ಅದು ಕಾರ್ಯರೂಪಕ್ಕೆ ಬಂದಿದೆ. ಆಯುಕ್ತಾಲಯದ ಸರ್ ಸಾರ್ವಜನಿಕರಲ್ಲಿ ಏನಾಗ್ತದೆ ಅಂದರೆ ಸರ್, ನಾವು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಾವು ಕಾನೂನು ಪ್ರಕಾರನೇ ಕೆಲಸ ಮಾಡಿದ್ರು ಅದನ್ನು ವಿರೋಧಿಸ್ತಕ್ಕಂಥವ್ರು ನಮ್ಮ ಮೇಲೆ ಹಲ್ಲೆಗಳನ್ನು ಮಾಡಿದ ನಿದರ್ಶನಗಳಿದೆ. ಅಥವಾ ಅವ್ರು ಹೇಳಿದ ರೀತಿ ನಾವು ಕೆಲಸ ಮಾಡಿಕೊಟ್ಟಿಲ್ಲ ಅಂತೇಳಿ ನಮ್ಮ ಮೇಲೆ ಅವರು ಹಲ್ಲೆ ಮಾಡಿದಂಥದ್ದು. ಮತ್ತು ಈ ಅಕ್ರಮ ಮರಳು ಸಾಗಾಣಿಕೆ ತಡೆಯುವಂಥ ಸಂದರ್ಭದಲ್ಲಿ ಒತ್ತುವರಿ ಜಮೀನುಗಳನ್ನ ನಾವು ಬಿಡಿಸಕ್ಕೆ ಹೋದಂಥ ಸಂದರ್ಭಗಳಲ್ಲಿ ನಮಗೆ ಸಾಕಷ್ಟು ಈ ರೀತಿಯಾದಂಥ ಪ್ರಕರಣಗಳು ನಡೆದಿದೆ ಸರ್ ರಾಜ್ಯಾದ್ಯಂತ. ಅದನ್ನು ನಾವು ಅದನ್ನು ತಡೆಗಟ್ಟಬೇಕು ಮತ್ತು ಒಂದು ಭದ್ರತೆಯನ್ನು ನಮಗೆ ಒದಗಿಸ್ಕೊಡ್ಬೇಕು. ಅದೇ ರೀತಿ ಕಂದಾಯ ಆಯುಕ್ತಾಲಯದ ಅಡಿಯಲ್ಲಿ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನು ನಾವು ಗ್ರಾಮಾಡಳಿತಾಧಿಕಾರಿಗಳು ಕೋರ್ಕೊಂಡಿದ್ದೀವಿ. ಅದನ್ನು ನಮಗೆ ಕೊಡಬೇಕು, ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನು. ಈಗ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಮಾಯಯಾನ ಪ್ರಯಾಣ ಭತ್ಯೆ 500 ರೂಪಾಯಿಗಳನ್ನು ಮಾತ್ರ ಸರ್ಕಾರ ನಿಗದಿಪಡಿಸಿದೆ. ನಾವು ಬಹುಶಃ ಒಂದಿನ 2 ದಿನಕ್ಕೆ ನಮ್ಗೆ 500 ರೂಪಾಯಿ ಪೆಟ್ರೋಲ್ ಖರ್ಚಾಗ್ತಾ ಇದೆ. ನಾವು ದಿನನಿತ್ಯ ತಾಲೂಕು ಕಚೇರಿ ಇರ್ಬೋದು, ನಾಡ ಕಚೇರಿ ಇರ್ಬೋದು, ಗ್ರಾಮಗಳಿಗೆ ತೆರಳತಕ್ಕಂಥದ್ದು ಇರ್ಬೋದು, ಈ ಎಲ್ಲ ಒಂದು ಪ್ರಯಾಣಕ್ಕೋಸ್ಕರ ನಮಗೆ ಆ ವೆಚ್ಚ ಸಾಲದು. ಕನಿಷ್ಠ ಒಂದು 3,000 ರೂಪಾಯಿನಾದರೂ ಸರ್ಕಾರ ನಮಗೆ ಹೆಚ್ಚುವರಿಯಾಗಿ ಮಾಡಿಕೊಡ್ಬೇಕು ಅಂತೇಳಿ ಬೇಡಿಕೆ ನೀಡ್ತಾ ಇದ್ದಾರೆ ಸರ್. ಅದೇ ರೀತಿ ಈಗ ಮನೆ ಹಾನಿ ಪ್ರಕರಣಗಳು, ಈ ಮಳೆ ಮತ್ತು ಬಿರುಗಾಳಿಗೆ ಮತ್ತು ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮನೆಗಳು ಹಾನಿಯಾದಂಥ ಸಂದರ್ಭದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ಗ್ರಾಮಾಡಳಿತಾಧಿಕಾರಿಗಳಿಗೆ ನೀಡಿದ್ದಾರೆ. ಈಗ ನಾವು ಅದು ಮನೆಗಳೆಲ್ಲ ಈಗ ಪಂಚಾಯತಲ್ಲಿ ಮತ್ತು ಗ್ರಾಮ ಠಾಣಾ ವ್ಯಾಪ್ತಿನಲ್ಲಿ ಇರ್ತಕ್ಕಂಥದ್ದು ಹಾಗೂ ಏನು ಪಂಚಾಯತ್ ರಾಜ್ ಇಲಾಖೆಗೆ ಒಳಪಡ್ತಕ್ಕಂಥವು ಇರ್ತವೆ ಮನೆಗಳು. ಅದರಿಂದ ಆ ಜವಾಬ್ದಾರಿಯನ್ನು ಅವ್ರಿಗೂ ಕೂಡ ಫಿಕ್ಸ್ ಮಾಡಬೇಕು ಅಂತೇಳಿ ನಾವು ಈ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ವಿಶೇಷ ಚೇತನ ಹಾಗೂ ಕೆಲವು ಅನಾರೋಗ್ಯ ಪ್ರಕರಣಗಳನ್ನು ಹೊರತುಪಡಿಸಿ ಈಗ ಆಲ್ರೆಡಿ ತಾಲೂಕು ಕಚೇರಿನಲ್ಲಿ, ಉಪವಿಭಾಗಾಧಿಕಾರಿ ಕಚೇರಿನಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ನಿಯೋಜನೆ ಮೇಲೆ ಕೆಲಸಕ್ಕೆ ಗ್ರಾಮಾಡಳಿತಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಅವ್ರುಗಳನ್ನ ಮೂಲ ವೃತ್ತಿಗಳಿಗೆ ಕರ್ತವ್ಯ ನಿರ್ವಹಿಸಲು ಆದೇಶಿಸಬೇಕು ಅಂತೇಳಿ ನಾವು ಈ ಮೂಲಕ ಮತ್ತೊಮ್ಮೆ ಬೇಡಿಕೆಯನ್ನು ಕೇಳ್ಕೊಳ್ತಾ ಇದ್ದೇವೆ. ಸುಮಾರು 50 ವರ್ಷಗಳ ಹಿಂದಿನ ಕಾಲದಲ್ಲಿ ಕಚೇರಿ ಸಿಬ್ಬಂದಿ ವಿದಾಸ, ಪ್ರದಾಸ, ಸದಸ್ಯರ ಹುದ್ದೆಗಳನ್ನು ಹಾಗೂ ಕ್ಷೇತ್ರ ಮಟ್ಟದಲ್ಲಿನ ಗ್ರಾಮಾಡಳಿತದ ವೃತ್ತಗಳನ್ನು, ಹೋಬಳಿಗಳನ್ನು ಜನಸಂಖ್ಯೆಗೆ ಅನುಗುಣವಾಗಿ ಪರಿಷ್ಕರಿಸಿ ಪುನರ್ವಿಂಗಡಣೆ ಮಾಡಿ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಗ್ರಾಮಾಡಳಿತಾಧಿಕಾರಿಗಳಿಗೆ ಒಂದು ನಿರ್ದಿಷ್ಟ ಜಾಬ್ ಚಾರ್ಟ್ ಅಂತಿಲ್ಲ ಸರ್, ಅದನ್ನು ಕಡ್ಡಾಯವಾಗಿ ನಾವು ಈ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಮಗೆ ಒಂದು ಜಾಬ್ ಚಾರ್ಟನ್ನು ಸರ್ಕಾರ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಅದೇ ರೀತಿ ಸ್ಥಾನಿಕ ಬೆಳೆಗಳಿಗೆ ಅನುಗುಣವಾಗಿ ಬೆಳೆ ಕಟಾವು ಸಮೀಕ್ಷೆಯ ಪ್ರಯೋಗವನ್ನು ವೃತ್ತಕ್ಕೆ 1 ಬೆಳೆ ಕಟಾವು ಪ್ರಯೋಗದಲ್ಲಿ ಮಾತ್ರ ನಿಗದಿಪಡಿಸ್ಕೊಡ್ಬೇಕಾಗಿ ನಾವು ಕೇಳ್ಕೊಳ್ತೀವಿ. ವಂಶವೃಕ್ಷ ಇರ್ಬೋದು, ಜಾತಿ ಪ್ರಮಾಣ ಪತ್ರಗಳಿರ್ಬೋದು, ಇತರೆ ಪ್ರಮಾಣ ಪತ್ರಗಳ ವಿತರಣೆ ವಿಚಾರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಾಡಳಿತಾಧಿಕಾರಿಗಳನ್ನು ಹೊಣೆಗಾರರನ್ನಾಗಿಸಿ FIR ಅನ್ನು ದಾಖಲಿಸಲಾಗ್ತಾಯಿದೆ. ಇದನ್ನು ನಿಲ್ಲಿಸಿ ತಪ್ಪು ಮಾಹಿತಿ ನೀಡಿದಂಥ ಅರ್ಜಿದಾರರನ್ನು ನೇರ ಹೊಣೆಗಾರನಾಗಿ ಮಾಡಿ ಪ್ರಕರಣವನ್ನು ದಾಖಲಿಸುವ ಬಗ್ಗೆ ಒಂದು ಆದೇಶವನ್ನು ಹೊರಡಿಸ್ಕೊಡ್ಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಸರ್. ಅದೇ ರೀತಿ ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಜೀವಹಾನಿ ಆಗುವ ಗ್ರಾಮ ಆಡಳಿತಾಧಿಕಾರಿಗಳ ಕುಟುಂಬಕ್ಕೆ 25 ಲಕ್ಷ ರೂಗಳ ಪರಿಹಾರ ಮಂಜೂರು ಮಾಡುವ ಒಂದು ಆದೇಶವನ್ನು ನೀಡಬೇಕು ಅಂತ ಹೇಳ್ತೇವೆ ಸರ್. ಇದುವರೆಗೂ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಸುಮಾರು ಕಳೆದ 2-3 ವರ್ಷಗಳ ಹಿಂದೆ 45ರಿಂದ 50 ಜನ ಗ್ರಾಮ ಆಡಳಿತಾಧಿಕಾರಿಗಳು ಮರಣ ಹೊಂದಿದ್ದಾರೆ. ಹೃದಯಾಘಾತ ಆಗಿ ಮತ್ತು ಬ್ರೈನ್ ಸ್ಟ್ರೋಕ್ ಆಗಿ ಮರಣ ಹೊಂದಿದ್ದಾರೆ. ಕೆಲವೊಬ್ಬರು ಶಾಶ್ವತ ಅಂಗವೈಕಲ್ಯಕ್ಕೆ ಹೋಗಿದ್ದಾರೆ. ಇಂಥ ಪ್ರಕರಣಗಳಲ್ಲಿ ಸರ್ಕಾರ ನಮ್ಮ ಮುಂದಿನ ಜೀವನಕ್ಕೆ ಮತ್ತು ಅವರ ಕುಟುಂಬ ಒಂದು ಭದ್ರತೆಗಾಗಿ ಕನಿಷ್ಠ 25 ಲಕ್ಷವನ್ನು ಮರಣ ಹೊಂದಿದ ಕೂಡಲೇ ಸರ್ಕಾರ ನಮಗೆ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿರುವಂತೆ ನಾವು ಕೂಡ ಆ ಕೆಲಸ ಈ ಕೆಲಸ ಅಂತ ಹೇಳಿದ್ರೆ ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದಿದ್ದೀವಿ. ಎಲ್ಲ ಕೆಲಸಗಳನ್ನ ನಾವು ನಿರ್ವಹಿಸ್ಕೊಂಡು ಬಂದಿದ್ದೀವಿ. ಗ್ರಾಮ ಸಹಾಯಕರನ್ನು ಒಳಗೊಂಡಂತೆ ಎಲ್ಲ ನೌಕರರಿಗೆ 1 ತಿಂಗಳ ವೇತನವನ್ನು ಹೆಚ್ಚುವರಿಯಾಗಿ ನಮಗೆ ಆದೇಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ. ಬೆಳೆ ಸಮೀಕ್ಷೆ ಹಾಗೂ ಬೆಳೆ ಹಾನಿ ಪರಿಹಾರದ ಕೆಲಸವನ್ನು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ನಿರ್ವಹಿಸುವಂತೆ ಆದೇಶಿಸಬೇಕು ಅಂತ ಕೇಳ್ಕೊಳ್ತೇವೆ. ಮೂಲತಃ ಎಲ್ಲವೂ ಬದಲಾವಣೆ ಆದಂತೆ ಮತ್ತು ಪರಿಷ್ಕರಣೆ ಆದಂತೆ ಕೆಲಸಗಳನ್ನ ಪರಿಷ್ಕರಣೆ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಕೆಲವೊಂದು ಕೆಲಸಗಳನ್ನು ಪರಿಷ್ಕರಣೆ ಮಾಡಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ವಹಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೇವೆ. ಮತ್ತು ಕಂದಾಯ ಇಲಾಖೆ ನೌಕರರು ಸೇವಾ ವಿಷಯಗಳಾದಂಥ ಪರಿವೀಕ್ಷಣಾ ಅವಧಿ, ಕಾಲಮಿತಿ, ವೇತನ ಬಡ್ತಿ, ವೈದ್ಯಕೀಯ ವೆಚ್ಚದ ಮರುಪಾವತಿ, ಪದೋನ್ನತಿ ವಿಷಯಗಳನ್ನು ಕೂಡ ಸಕಾಲ ಮಾದರಿಯ ವಿಧಾನವನ್ನು ಅನುಸರಿಸಿ ನಮಗೂ ಕೂಡ ನಿಗದಿತ ಅವಧಿನಲ್ಲಿ ಸಕಾಲದಲ್ಲಿ ನಮ್ಮ ಸೇವಾ ಸೌಲಭ್ಯಗಳು ದೊರೆಯುವಂತೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಮತ್ತು ಶಿಷ್ಟಾಚಾರ ಸರ್, ಪ್ರತಿಯೊಬ್ಬ ಗ್ರಾಮಾಡಳಿತಾಧಿಕಾರಿಗಳು ಶಿಷ್ಟಾಚಾರದ ಕೆಲಸದಲ್ಲಿ ನಾವು ಭಾಗಿಯಾಗ್ತೀವಿ. ಹಾಗಾಗಿ ಆ ಶಿಷ್ಟಾಚಾರ ಕೆಲಸದಿಂದ ಗ್ರಾಮಾಡಳಿತಾಧಿಕಾರಿಗಳನ್ನು ಕೈ ಬಿಡಬೇಕು ಅಂತೇಳಿ ನಾವು ಆದೇಶವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಈ ಹಿಂದಿನ ಕಾಲದಲ್ಲಿ ಏನು ದಫ್ತರು ಹಾಗೂ ಜಮಾಬಂದಿ ನಡೀತಾ ಇತ್ತು, ಅದೇ ದಫ್ತರು ಅದೇ ಜಮಾಬಂದಿ ಒಂದು ನಡ್ಕೊಂಡು ಬರ್ತಾ ಇದೆ ಬ್ರಿಟಿಷರ ಕಾಲದಿಂದನೂ. ಹಾಗಾಗಿ ಆ ವ್ಯವಸ್ಥೆಯನ್ನು ರದ್ದುಪಡಿಸ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ.
ಅನ್ಯ ಇಲಾಖೆಗಳ ಕೆಲಸಗಳನ್ನು ನಮಗೆ ಸಾಕಷ್ಟು ಕೊಡ್ತಾ ಇದ್ದಾರೆ. ಬೇರೆ ಇಲಾಖೆಗಳಲ್ಲಿ ಕೆಲಸಗಳನ್ನು ನಿರ್ವಹಿಸೋಕ್ಕಾಗದೇ ಇದ್ದಂಥ ಸಂದರ್ಭಗಳಲ್ಲಿ ಅವರು ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆ ಕಂದಾಯ ಇಲಾಖೆಯಲ್ಲಿ ನಾವು ಗ್ರಾಮಾಡಳಿತಾಧಿಕಾರಿಗಳಿದ್ದೀವಿ ಅಂತೇಳಿ ಆ ಕೆಲಸಗಳನ್ನೆಲ್ಲ ನಮಗೆ ಜವಾಬ್ದಾರಿಗಳನ್ನ ಹಚ್ಚಿ ಆ ಕೆಲಸಗಳನ್ನು ನಮ್ಮ ಮೂಲಕ ಮಾಡಿಸ್ತಾ ಇದ್ದಾರೆ. ಅಂಥ ಕೆಲಸಗಳನ್ನು ಅನ್ಯ ಇಲಾಖೆ ಕೆಲಸಗಳ ಜವಾಬ್ದಾರಿ ಹೆಚ್ಚಿನಿಂದಾಗಿ ನಮಗೆ ಹೆಚ್ಚಿನ ಒತ್ತಡ ಉಂಟಾಗಿ ನಮ್ಮ ಕಂದಾಯ ಇಲಾಖೆ ಕೆಲಸಗಳನ್ನು ಮಾಡಲಿಕ್ಕೆ ಕಷ್ಟಕರ ಆಗ್ತಾ ಇದೆ. ಹಾಗಾಗಿ ಈ ಅನ್ಯ ಇಲಾಖೆ ಕೆಲಸಗಳನ್ನು ನಿರ್ವಹಿಸದಂತೆ ಅಥವಾ ನಮಗೆ ಹಂಚಿಕೆ ಮಾಡದಂತೆ ಈ ಸೂಕ್ತ ಆದೇಶವನ್ನು ನಾವು ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಸರ್ಕಾರ ಮುಂದೆ ಇಡ್ತಾ ಇದ್ದೀವಿ. ಅದೇ ರೀತಿ ನಮಗೀಗ ಸಾಕಷ್ಟು ಖಾಲಿ ಹುದ್ದೆ ಬರ್ತಿರ್ತಕ್ಕಂಥದ್ದು ಖಾಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಗ್ರಾಮಾಡಳಿತಾಧಿಕಾರಿಗೆ ಹೆಚ್ಚಿನ ಜವಾಬ್ದಾರಿ ಆಗಿದೆ. ಆ ನಿಟ್ಟಲ್ಲಿ ಕಾಲಕ್ಕೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಅದನ್ನು ಕೂಡ ಕೇಳ್ಕೊಳ್ತೀವಿ. ಈ ಹಾಲಿ ಏನು ರ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಕೆಲಸಗಳಲ್ಲೂ ರ್ಯಾಂಕಿಂಗ್ ವ್ಯವಸ್ಥೆಯನ್ನು ಇಟ್ಟು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಕೆಲಸನ. ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆನೂ, ಪ್ರತಿಯೊಂದು ಪ್ರಾದೇಶಿಕ ವಿಭಾಗನೂ, ಪ್ರತಿಯೊಂದು ಹೋಬಳಿ ತಾಲೂಕುಗಳು ಕೂಡ ಪ್ರಾದೇಶಿಕವಾಗಿ ಭೌಗೋಳಿಕವಾಗಿ ಬಹಳ ವಿಭಿನ್ನತೆಯನ್ನು ಹೊಂದಿದೆ. ಪ್ರತಿಯೊಂದು ವ್ಯಾಪ್ತಿನಲ್ಲೂ ಅದರದೇ ಆದಂಥ ಮಹತ್ವ ಇದೆ. ಕೆಲಸಗಳು ಕೂಡ ವಿಭಿನ್ನತೆಯಿಂದ ಕೂಡಿದೆ. ಆ ನಿಟ್ಟಿನಲ್ಲಿ ಈ ರ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ಸಮೂಹಕ್ಕೆ ಬೇಡ, ಪ್ರತಿಯೊಂದು ಕೆಲಸಗಳನ್ನ ಸಾಕಷ್ಟು ಕಾಲಾವಕಾಶ ಕೊಟ್ಟು ಪ್ರಚಾರವನ್ನು ಮಾಡಿಸಿ ಕೆಲಸಗಳು ಸಾರ್ವಜನಿಕರಿಗೆ ಪರಿಣಾಮಕಾರಿಯಾಗಿ ತಲುಪಬೇಕು ವಿನಃ ರ್ಯಾಂಕಿಂಗ್ ಪದ್ಧತಿಯಿಂದ ಒತ್ತಡದಿಂದ ಕೆಲಸ ಆದರೆ ಸಾರ್ವಜನಿಕರಿಗೆ ಪರಿಣಾಮಕಾರಿಯಾಗಿ ಸೇವೆಯನ್ನು ಕೊಡಲಿಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಆ ರ್ಯಾಂಕಿಂಗ್ ವ್ಯವಸ್ಥೆಯನ್ನು ರದ್ದುಪಡಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದೇ ರೀತಿ ಹಿಂದೆ ಮುಟೇಶನ್ ಅವಧಿಯನ್ನು 30 ದಿನಗಳವರೆಗೆ ಇತ್ತು, ಅದನ್ನು ಪರಿಷ್ಕರಣೆ ಮಾಡಿ 7 ದಿನಗಳಿಗೆ ನೋಟಿಸ್ ಪೀರಿಯಡನ್ನು ತರಲಾಗಿದೆ. ನೋಟಿಸ್ ಪೀರಿಯಡ್ 7 ದಿನದಿಂದ ತಂದಿರಲಾಗಿ ನಾವು ಖಾತೆಯನ್ನು ಮಾಡ್ಕೊಳ್ತಕ್ಕಂಥ ರೈತ ಯಾರು ಅಂತಲೇ ನಮಗೆ ಕಂಡುಹಿಡಿಯೋಕೆ ಆಗ್ತಾಯಿಲ್ಲ. ಕೇವಲ ಪತ್ರದಲ್ಲಿ ಅವನ ವಿಳಾಸ ಇರ್ತದೆ ವಿನಃ ಅವನ್ನ ನಾವು ಭೌತಿಕವಾಗಿ ನೋಡಲಿಕ್ಕೆ ಆಗ್ತಾಯಿಲ್ಲ ರೈತನ. ಹಾಗಾಗಿ ಈ ಅವಧಿಯನ್ನು ಹೆಚ್ಚು ಮಾಡಿ ರೈತ ಮತ್ತು ಗ್ರಾಮಾಡಳಿತಾಧಿಕಾರಿ ಸಂಪರ್ಕ ಭೌತಿಕವಾಗಿ ಇರ್ತಕ್ಕಂಥದ್ದು ಆಗಬೇಕು. ರೈತರು ಮತ್ತು ಗ್ರಾಮಾಡಳಿತಾಧಿಕಾರಿಗಳು ಅವಿನಾಭಾವ ಸಂಬಂಧದಿಂದ ಹಿಂದೆಯಿಂದನೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇಲಾಖೆಯಲ್ಲಿ. ಆ ಸಂಬಂಧ ಎಲ್ಲೋ ಒಂದು ಕಡೆ ದೂರ ಆಗ್ತಾ ಇದೆ. ರೈತರಿಗೂ ಮತ್ತು ಗ್ರಾಮಾಡಳಿತಾಧಿಕಾರಿಗಳಿಗೂ ಆ ಸಂಬಂಧವನ್ನು ಮತ್ತೆ ಸರಿಪಡಿಸಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ನಮ್ಮ ಜೊತೆ ನಮ್ಮ ಸಹೋದರರಂತೆ ಕೆಲಸ ಮಾಡ್ತಿರ್ತಕ್ಕಂಥ ಗ್ರಾಮ ಸಹಾಯಕರಿಗೆ ಯಾವುದೇ ಸೇವಾ ಭದ್ರತೆಯನ್ನು ಕೊಟ್ಟಿಲ್ಲ, ಅವ್ರಿಗೂ ಕೂಡ ಒಂದು ಕನಿಷ್ಠ ಸೇವಾ ಭದ್ರತೆಯನ್ನು ಕೊಡಬೇಕು ಅಂತೇಳಿ ನಮ್ಮ ರಾಜ್ಯ ಸಂಘ, ಕೇಂದ್ರ ಸೇವಾ ಭದ್ರತೆ ಅಂದರೆ ಅವರಿಗೆ ಒಂದು ಗೌರವಧನವನ್ನು ಮಾತ್ರ ನೀಡ್ತಾ ಇದೆ ಸರ್. ಒಂದು ವೈದ್ಯಕೀಯ ವೆಚ್ಚ ಇಲ್ಲ, 15,000 ಮಾತ್ರ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ವೈದ್ಯಕೀಯ ವೆಚ್ಚ ಇಲ್ಲ, ಹೆರಿಗೆ ರಜೆ ಇಲ್ಲ, ಯಾವುದೇ ಒಂದು ಸೇವಾ ಸೌಲಭ್ಯಗಳಿಲ್ಲ. ಅವರು ಕೇವಲ ಗೌರವಧನಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ನಮ್ಮ ಜೊತೆಗೆ ಅವರು ಕೈ ಜೋಡಿಸಿ ಸಾರ್ವಜನಿಕರ ಜೊತೆ ಕೆಲಸ ಮಾಡ್ತಾರೆ. ನಾವು ಇಷ್ಟೇ ಕೇಳ್ಕೊಳ್ಳೋದು, ನಮ್ಗೆ ಎಷ್ಟು ಸೌಲಭ್ಯ ಕೊಡ್ತೀರಿ ನಾವು ಅಷ್ಟು ಸಾರ್ವಜನಿಕರಿಗೆ ಸೌಲಭ್ಯಗಳನ್ನ ಸೇವೆಗಳನ್ನ ಒದಗಿಸಲಿಕ್ಕೆ ಅನುಕೂಲ ಆಗ್ತದೆ. ದಯಮಾಡಿ ಸರ್ಕಾರ ಇದನ್ನು ಪರಿಗಣಿಸಿ ಮನಗಂಡು ನಮ್ಮೆಲ್ಲ ಸೇವೆಗಳನ್ನು ಪರಿಹರಿಸಿಕೊಟ್ಟಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸ್ತಂತೆ ಅಂತ ಹೇಳ್ತಾ ನಾವು ಸರ್, ಇದು ದಿನಾಂಕ 22/9/2024 ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನ ಆದಂತೆ 26/9/2024 ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. 26ನೇ ತಾರೀಕು ನಾವು ರಾಜ್ಯದ ಎಲ್ಲ ತಾಲೂಕು ಹಂತಗಳಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಮುಷ್ಕರವನ್ನು ನಡೆಸಿ 27ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಯಾ ಜಿಲ್ಲೆಯ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಮುಷ್ಕರವನ್ನು ನಡೆಸ್ತಾ ಇದ್ದೀವಿ. ಈ ದಿನ ಕೂಡ ಜಿಲ್ಲಾಧಿಕಾರಿ ಅಲ್ಲಿಗಂಟು ಸಾರ್ವಜನಿಕರ ಸೇವೆ ಇಲ್ಲ ಸರ್. ಸಾರ್ವಜನಿಕರ ಸೇವೆಯನ್ನು ನಾವು ನಿಲ್ಲಿಸಿದ್ದೀವಿ ಸರ್. ನಾವು ಸಾರ್ವಜನಿಕರ ಸೇವೆಯನ್ನು ಹೆಚ್ಚು ಪರಿಣಾಮಕಾರಿ ಮಾಡಬೇಕು ಅಂದರೆ ನಮಗೆ ಸೌಲಭ್ಯಗಳು ಬೇಕೇ ಬೇಕು ಸರ್. ಹಾಗಾಗಿ ನಾವು ಇಷ್ಟೇ ಸಾರ್ವಜನಿಕರು ತೊಂದರೆ ಆಗಲ್ವಾ ನೀವು ಸರ್? ಈಗ ನಾವು ಸಾರ್ವಜನಿಕರ ಸೇವೆ ಮಾಡೋಕ್ಕೋಸ್ಕರನೇ ಇದೆಲ್ಲ ಸೌಲಭ್ಯಗಳನ್ನ ಕೇಳ್ತಾ ಇದ್ದೀವಿ ಸರ್. ಅದರಿಂದ ಸಾರ್ವಜನಿಕರು ಕೂಡ ನಮಗೆ ಸಹಕರಿಸ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ನಾವು ಕೇಳ್ಕೊಳ್ಳೋದಿಷ್ಟೇ, ನಾವು ನಿಮಗೆ ಸೇವೆಯನ್ನು ಒದಗಿಸ್ತಾ ಇದ್ದೀವಿ, ನಮಗೆ ಸೌಲಭ್ಯಗಳನ್ನ ಕೊಟ್ಟರೆ ಇನ್ನೂ ಹೆಚ್ಚಿನದಾಗಿ ನಾವು ನಿಮಗೆ ಸೇವೆಗಳನ್ನ ಒದಗಿಸೋದಕ್ಕೆ ಪ್ರಾಮಾಣಿಕವಾಗಿ ನಾವು ದುಡಿತೀವಿ ಅನ್ನೋ ಮಾತನ್ನು ನಾವು ಈ ಮೂಲಕ ತಿಳಿಸ್ತೀವಿ ಸರ್. ಥ್ಯಾಂಕ್ ಯು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಲ್ಲೇ ಅದರಲ್ಲೇ